ಮತದಾನದ ಬಳಿಕ ಮೋದಿ ಟ್ವೀಟ್ ಕೂಡ ಮಾಡಿದ್ದಾರೆ. ರಾಜ್ಯದಲ್ಲಿ 2ನೇ ಹಂತದ ಮತದಾನ, ದೇಶದಲ್ಲಿ 3ನೇ ಹಂತದ ಮತದಾನ. ದಾಖಲೆಯ ಸಂಖ್ಯೆಯಲ್ಲಿ ಮತದಾನದಲ್ಲಿ ಪಾಲ್ಗೊಳ್ಳಿ. ನಿಮ್ಮ ಪಾಲ್ಗೊಳ್ಳುವಿಕೆಯು ಈ ಚುನಾವಣೆಯನ್ನು ಮತ್ತಷ್ಟು ರೋಮಾಂಚಕಗೊಳಿಸುತ್ತದೆ ಅಂತಕ್ಕಂಥ ಟ್ವೀಟನ್ನು ಪ್ರಧಾನಿ ಮೋದಿ ಅವರು ಮಾಡಿದ್ದಾರೆ. ಅಂದರೆ ದೊಡ್ಡ ಪ್ರಮಾಣದಲ್ಲಿ ಮತದಾನ ಆಗಬೇಕು. ಕನಿಷ್ಠ ಅಂತಂದ್ರೂ 80-85% ವೋಟಿಂಗ್ ಆದಾಗ ಅದು ಜನರ ಮ್ಯಾಂಡೇಟ್ ಅಂತ ನಾವು ಅನ್ಕೋಬೋದು. ಕಳೆದ ಬಾರಿ ಮೊದಲ ಹಂತದ ಚುನಾವಣೆಯಲ್ಲಿ ಬೆಂಗಳೂರು ಭಾಗದಲ್ಲಿ ಜನ ಮತ ಚಲಾಯಿಸಿದ ರೀತಿಯನ್ನು ನೋಡಿದಾಗ ಅರ್ಧಕ್ಕರ್ಧದಷ್ಟು ಜನರಿಗೆ ಈ ಚುನಾವಣೆನೇ ಬೇಡ ಅನ್ನೋ ರೀತಿಯಲ್ಲಿ ಬಿಹೇವ್ ಮಾಡಿದ್ರು. ಹಾಗಾಗಿ ಅದನ್ನು ನಾವು ಮ್ಯಾಂಡೇಟ್ ಅಂತ ಹೆಂಗೆ ಕರೆಯೋಕ್ಕೆ ಸಾಧ್ಯ? 100 ಜನ ಮತದಾರರಲ್ಲಿ 50 ಜನ ಓಟೇ ಹಾಕಿಲ್ಲ. ಇನ್ನು 50 ಜನ ಓಟ್ ಹಾಕಿದ್ರೆ ಹೇಗೆ? ಅದು ಕನ್ನಡದಲ್ಲೇ ಟ್ವೀಟ್ ಮಾಡಿದ್ದಾರೆ ಪ್ರಧಾನಿ ಮೋದಿ ಅವರು. ಮತ್ತೊಮ್ಮೆ ಕರೆ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ನಾಯಕರೆಲ್ಲರೂ ಕೂಡ ಅದೇ ಹೇಳೋದು, ಪ್ರತಿಯೊಬ್ಬರೂ ಕೂಡ ಭಾಗವಹಿಸಿ, ಇಂಥವ್ರಿಗೆ ಓಟ್ ಹಾಕಿ ಅಂತ ಯಾರು ಇನ್ಸಿಸ್ಟ್ ಮಾಡಲ್ಲ ನಿಮ್ಮನ್ನು. ಆದರೆ ನೀವು ಓಟ್ ಚಲಾಯಿಸಬೇಕು, ನಿಮ್ಮ ಮತವನ್ನು ಚಲಾಯಿಸಬೇಕು. ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ನಿಮಗೆ ಕೊಟ್ಟಿರ್ತಕ್ಕಂಥ ಒಂದು ಹಕ್ಕು ಇದು, ಆ ಕರ್ತವ್ಯವನ್ನು ಪ್ರತಿಯೊಬ್ಬರು ಕೂಡ ನಿಭಾಯಿಸಬೇಕಾಗತ್ತೆ. ಇಲ್ಲ ಅಂತಂದರೆ ಸಾಮಾನ್ಯವಾಗಿ ಅದನ್ನು ಕ್ಲೀನ್ ಮ್ಯಾಂಡೇಟ್ ಅಂತ ನಾವು ಕರೆಯೋದಕ್ಕೆ ಬರಲ್ಲ. ದೇಶ ವಿದೇಶಗಳಲ್ಲಿ ನಮ್ಮ ದೇಶದ ಅತಿದೊಡ್ಡ ಪ್ರಜಾಪ್ರಭುತ್ವ ಹಬ್ಬವನ್ನು ಗಮನಿಸ್ತಾ ಇರ್ತಾರೆ. ವೋಟಿಂಗ್ ಪರ್ಸೆಂಟೇಜೇ ಇಷ್ಟು ಅಂತಂದಾಗ ಏನು ಅನ್ಕೋಬೇಕು ಅವರೆಲ್ಲರೂ ಕೂಡ. ಹಾಗಾಗಿ ಎಲ್ಲರೂ ಕೂಡ ದಾಖಲೆಯ ಪ್ರಮಾಣದಲ್ಲಿ ಭಾಗವಹಿಸಿ ಮತದಾನ ಮಾಡಿ ಅಂತ. ರಾಜ್ಯದಲ್ಲಿ 2ನೇ ಹಂತದ ಮತದಾನ, ಮೊದಲ ಹಂತದ ಮತದಾನದಲ್ಲಿ 69 ಪಾಯಿಂಟ್ ಸಮಥಿಂಗ್ ವೋಟಿಂಗ್ ಆಗಿತ್ತು ಟೋಟಲ್ ಆ್ಯಾವ್ರೇಜ್ 14 ಕ್ಷೇತ್ರಗಳಲ್ಲಿ. ಈ ಸಾರ್ತಿ ಅದಕ್ಕಿಂತ ಜಾಸ್ತಿ ಆಗುತ್ತೆ ಅಂತಕ್ಕಂಥ ನಿರೀಕ್ಷೆ ಇದೆ. ಯಾಕೆಂದರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಒಳ್ಳೆ ಮತದಾನ ಆಯಿತು ಕಳೆದ ಬಾರಿ. ಬೆಂಗಳೂರಲ್ಲಿ ಕಡಿಮೆ ಆಗಿದ್ದಕ್ಕೆ ಓವರಾಲ್ ಪರ್ಸೆಂಟೇಜ್ ಕಡಿಮೆ ಆಗೋಯ್ತು. ಬಟ್ ಈ ಸರ್ತಿ ಬೆಂಗಳೂರು ಇಲ್ವಲ್ಲ, ಹಾಗಾಗಿ ಕನಿಷ್ಠ ನನ್ನ ಪ್ರಕಾರ 75% ವೋಟಿಂಗಿಗೇನು ಮೋಸ ಇಲ್ಲ ರಾಜ್ಯದಲ್ಲಿ ಅಂತ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಎಲ್ಲರೂ ಕೂಡ ತಪ್ಪದೆ ಮತದಾನ ಮಾಡಿ. ನಿಮ್ಮ ಪ್ರತಿ ಮತವೂ ಅತ್ಯಂತ ಮುಖ್ಯವಾದದ್ದು. ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ಒಂದು ವೋಟಿಂದ ಏನಾಗುತ್ತೆ ಅಂತ ನಿರ್ಲಕ್ಷ್ಯ ಮಾಡಬೇಡಿ. ಒಂದು ವೋಟಿಂದ ಸೋತಿರೋದು, ಒಂದು ವೋಟಿಂದ ಗೆದ್ದಿರೋದು ಎಲ್ಲವನ್ನ ಕೂಡ ನಾವು ಗಮನಿಸಿದ್ದೀವಿ. ವಾಜಪೇಯಿ ಸರ್ಕಾರ ಒಂದು ವೋಟಿಂದನೇ ಬಿದ್ದು ಹೋಗಿದ್ದು. ಹಾಗಾಗಿ ಪ್ರಧಾನಿ ಮೋದಿ ಅವರು ಈ ರೀತಿ ಕರೆಯನ್ನು ಕೊಟ್ಟಿದ್ದಾರೆ. दिन रात दौड़ कर रहे हैं, आप अपने स्वास्थ्य की भी चिंता कीजिए। और क्योंकि चुनाव के दिनों में पत्रकार साथियों को दिन रात दौड़ना पड़ता है, और आज मीडिया की कंपटीशन भी इतनी है कि आपको समय से आगे दौड़ना पड़ता है। मैं तो यही प्रार्थना करूंगा आप सब पुराने साथियों को कि अपने स्वास्थ्य का जरूर ध्यान रखें। और मैं हमेशा कहता हूं कि पानी बहुत पीना चाहिए। जितना ज्यादा पानी पिएंगे तो आपको बहुत स्वास्थ्य के लिए भी ठीक रहेगा और एनर्जी भी मेंटेन रहती है। आज तीसरे चरण का मतदान है। मैं देशवासियों को विशेष रूप से आग्रह करूंगा कि लोकतंत्र में मतदान ये सामान्य दान नहीं है। हमारे देश में दान का एक महात्म्य है, और उसी भाव से देशवासी ज्यादा से ज्यादा मतदान करें। आज तीसरे चरण का मतदान है। अभी और करीब करीब 3 सप्ताह चुनाव अभियान चलेगा। 4 मतदान के दौर आगे भी हैं। मेरा गुजरात में मतदान के नाते यही एक जगह है जहां मैं रेगुलर मतदान करता हूं। और अमित भाई यहां से भारतीय जनता पार्टी के उम्मीदवार के रूप में चुनाव लड़ रहे हैं। मैं कल रात को ही आंध्र से आया हूं, अभी गुजरात में हूं। मध्य प्रदेश जाना है, महाराष्ट्र जाना है, फिर तेलंगाना जाना है। तो इतने कम समय में मैं ज्यादा बात तो नहीं कर पाऊंगा, लेकिन मैं गुजरात के मतदाताओं को भी और देश
ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶವಾಸಿಗಳಿಗೆ ಯಾವ ರೀತಿ ಮತದಾನದಲ್ಲಿ ಹೆಚ್ಚು ಪಾಲ್ಗೊಳ್ಳುವಂತೆ ಹೇಳ್ತಾ ಇದ್ರು, ಜೊತೆಗೆ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವಂತೆ ಕೂಡ ತಿಳಿಸ್ತಾ ಇದ್ರು. ಡಿಹೈಡ್ರೇಷನ್ ಆಗದೇ ಇರೋ ರೀತಿ ನೋಡ್ಕೊಳ್ಳಿ, ಚುನಾವಣಾ ಸಮಯ, ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡೋರಿಗೂ ಕೂಡ ಒಂದಷ್ಟು ಕಾಳಜಿಯ ಮಾತುಗಳನ್ನು ಆಡ್ತಾ ಇದ್ರು. ಹಾಗೆ ಈ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಜನ ಪಾಲ್ಗೊಳ್ಳೋದ್ರಿಂದ ದೇಶದ ಭವಿಷ್ಯ ಭದ್ರ ಬುನಾದಿ ಹಾಕೊಡುವಲ್ಲಿ ಕೂಡ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳ್ತಾ ಇದ್ರು. ಪ್ರಧಾನಿ ನರೇಂದ್ರ ಮೋದಿ ಅವರು ವೋಟ್ ಕಾಸ್ಟ್ ಮಾಡಿರೋದು ಗಾಂಧಿನಗರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ ಅಹಮದಾಬಾದ್ನಲ್ಲಿ. ಇಲ್ಲಿ 2ನೇ ಸಲ ಅಮಿತ್ ಶಾ ಅವರು ತಮ್ಮ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಸಂಸತ್ ಪ್ರವೇಶವನ್ನ ಬಯಸಿ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಆಮೇಲೆ ಲಾಸ್ಟ್ ಟೈಮ್ ಅವ್ರಿಗೆ ಹ್ಯೂಜ್ ಲೀಡ್ ಕೊಟ್ಟಂತಹ ಕ್ಷೇತ್ರಗಳ ಪೈಕಿ ಒಂದು, ಆಲ್ಮೋಸ್ಟ್ ನಿಮಗೆ ನಂಬೋದಕ್ಕೆ ಕಷ್ಟ ಸಾಧ್ಯ, 4.5 ಲಕ್ಷಕ್ಕೂ ಹೆಚ್ಚು ಲೀಡನ್ನು ಕೊಟ್ಟಂತಹ ಕ್ಷೇತ್ರ. ಈ ಸಲ ಅಂತೂ ಅವರು ತಮ್ಮ ಚುನಾವಣಾ ಪ್ರಚಾರದಲ್ಲೆಲ್ಲ ಹೇಳ್ತಾ ಇದ್ರು 10 ಲಕ್ಷ ಲೀಡಲ್ಲಿ ಗೆಲ್ತೀನಿ ನಾನು ಅಬ್ಬಬ್ಬ ಅಂದ್ರು ಅಂತ. ನೋಡ್ಬೇಕು ಏನಾಗುತ್ತೆ ಅಂತ ಹೇಳಿ.